ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿತ್ಯಶ್ರೀ ಹೋಮ್ ಫ್ಲೇವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇನ್ಸ್ಟೆಂಟಾಗಿ ಟೇಸ್ಟಿಯಾಗಿ ಹಾಗೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿನ. ಅಂಥ ರೆಸಿಪಿನ ಇವತ್ತು ಮಾಡೋಣ ಅಂತ ಬಂದಿದ್ದೀನಿ. ಅದೇನು ರೆಸಿಪಿನಪ್ಪ ಅಂದರೆ ಎಗ್ ಟೊಮೊಟೊ ಗೊಜ್ಜು ಅಂತ. ಅದನ್ನು ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕೋಣ ಅಂತ ಹೇಳ್ತೀನಿ ಇವಾಗ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಲ್ಲಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ, 4 ಎಗ್ ತೊಗೊಂಡಿದ್ದೀನಿ, ಆಯಿಲು, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇದು ಕರಿಬೇವಿನ ಸೊಪ್ಪು, ಇದು ಬಂದು ಅರಿಶಿನ, ಇದು ಖಾರದ ಪುಡಿ, ಇದು ಗರಂ ಮಸಾಲ, ಮತ್ತು ಇದು ಚಿಕನ್ ಮಸಾಲ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಇವತ್ತು ಟೊಮೊಟೊ ಎಗ್ ಗೊಜ್ಜು ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಹಚ್ಬಿಟ್ಟು ನಿಧಾನ ಇಟ್ಕೊಳ್ಳೋಣ. ಇಟ್ಕೊಂಡು ಪ್ಯಾನ್ ಸ್ವಲ್ಪ ಬಿಸಿ ಆಗಿ ಆಯಿಲ್ ಹಾಕೋತಾ ಇದ್ದೀನಿ. ಫಸ್ಟಿಗೆ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೆಕ್ಸ್ಟ್ ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬರೋದಂತ ಸ್ವಲ್ಪ ಫ್ರೈ ಮಾಡಿ. ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಆಗ್ತದೆ. ಕಲರ್ ಚೇಂಜಸ್ ಆಗ್ತದೆ. ಇವಾಗ ಟೊಮೊಟೊ ಹಾಕೋಣ. ಟೊಮೊಟೊ ಫ್ರೈ ಆಗಲಿಲ್ಲ. ಟೊಮೊಟೊ ಸ್ವಲ್ಪ ಬೇಗ ಫ್ರೈ ಆಗೋದಕ್ಕೆ ಸ್ವಲ್ಪ ಚಿಕ್ಕ ಅರಿಶಿನ ಕೂಡ ಹಾಕಿದ್ರೆ ಬೇಗ ಬೇಯುತ್ತೆ. ಈ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡೋಣ. ಒಂದು 3 ಮಿನಿಟ್ಸ್ ಬಿಡಬೇಕು ಸಾಫ್ಟ್ ಆಗೋದಕ್ಕೆ. ಟೊಮೊಟೊ ಈ ಥರ ಸಾಫ್ಟ್ ಆಗಲಿ. ಇವಾಗ ಎಗ್ ಹಾಕೋಣ. ಎಗ್ಗು ಹೊಡೆದಿಟ್ಕೊಂಡಿದ್ದೀನಿ. ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ತೀವಿ. ಅವಾಗ ತಳ ಹಿಡಿಯಲ್ಲ. ಈ ಥರ ತಿರುಗ್ತಾನೆ ಇರಬೇಕು, ಇದನ್ನು ತಳ ಹಿಡಿಯುತ್ತೆ.
ನೋಡ್ತಿದ್ದೀರಾ ಅಲ್ವಾ, ಎಗ್ಗು ಹಸಿ ಸ್ಮೆಲ್ ಎಲ್ಲ ಫುಲ್ ಕ್ಲಿಯರ್ ಹೋಗಿ ಇವಾಗ ಈ ಥರ ಆಗ್ತಾಯಿದೆ. ಫುಲ್ ಫ್ರೈ ಆಗಿದೆ. ಎಗ್ಗು ಸ್ಮೆಲ್ ಬರ್ತಾ ಇದೆ, ಗಮ್ ಅಂತಂದರೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಎಷ್ಟೇನಿದೆಯೋ ಅದನ್ನು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆಗುತ್ತೆ ಅಂತ ಟೈಮಲ್ಲಿ ಹಸಿ ಸ್ಮೆಲ್ ಹೋಗ್ಲಾತೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅದು ಅಷ್ಟು ಹಾಕೊಳ್ಳಿ. ಅಂದರೆ ಖಾರ ತಿನ್ನೋರು ಇರ್ತಾರೆ, ಇಲ್ಲದವರು ಇರ್ತಾರೆ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಗರಂ ಮಸಾಲ ಹಾಕ್ತಾಯಿದ್ದೀನಿ ಇವಾಗ. ಚಿಕನ್ ಮಸಾಲ, ಇದಕ್ಕೆ ಚಿಕನ್ ಮಸಾಲ ಇಂಪಾರ್ಟೆಂಟು. ಇವಾಗ ಸಾಲ್ಟ್ ಹಾಕ್ತಿದ್ದೀನಿ. ಇದನ್ನು ಟೊಮೊಟೊ ಎಗ್ ಬುರ್ಜಿ ಅಂತಲೂ ಹೇಳ್ತಾರೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಫೈನಲ್ ಆಗಿ ಟೊಮೊಟೊ ಎಗ್ ಬುರ್ಜಿ ರೆಡಿಯಾಗಿದೆ. ಇವಾಗ ಚಪಾತಿ ಜೊತೆ ಸರ್ವ್ ಮಾಡೋಣ ಇದನ್ನು. ಇವತ್ತು ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಟಿಪ್ಸ್ ಅಂತಂದರೆ, ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಎಗ್ಗಾಗಿ ಕಲಿಸಿದ್ರೆ ಚಪಾತಿ ಫುಲ್ ಸಾಫ್ಟಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಅದನ್ನು. ಓಕೆ, ಈಗ ಮುಗ್ದಿದೆ. ಚಪಾತಿ ಜೊತೆ ಸರ್ವ್ ಮಾಡೋಣ. ಫ್ರೆಂಡ್ಸ್, ಇವಾಗ ಟೊಮೊಟೊ ಎಗ್ ಬುರ್ಜಿ ಜೊತೆ ಚಪಾತಿನ ಸರ್ವ್ ಮಾಡಿದ್ದೀನಿ. ನೋಡ್ತೀರಲ್ಲ, ಈ ರೆಸಿಪಿ ನಿಮಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೇಮಲ್ಲಿ ನಿತ್ಯಶ್ರೀಸ್ ಹೋಮ್ ಫ್ಲೇವರ್, ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.